ಬೇಬಿ, ಯಾಕೆ ಇಲ್ಲಿ ಕೂತಿದ್ಯಾ? ನಿದ್ದೆ ಬರಲಿಲ್ವಾ? ಯಾಕೆ? ಅತ್ತೆ ಬಂದಾಯ್ತು, ಇನ್ನೇನು ಕೊರ್ಗು, ಹೋಗಿ ಮಲ್ಕೊ ಹೋಗು. ಅಮ್ಮ ಮನೆಗೆ ಬಂದಿರೋ ಬಗ್ಗೆ ಸಂತೋಷ ಪಡಬೇಕು, ದುಃಖ ಪಡಬೇಕು, ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀನಿ. ಏನೇ ಹಾಗಂದ್ರೆ, ಇಷ್ಟು ದಿನ ಅತ್ತೆ ಇಲ್ಲ ಅನ್ನೋ ಚಿಂತೆ ಇತ್ತು. ಅಮ್ಮ ಬಂದಿರೋದೇ ಅದೇ ದೊಡ್ಡ ಚಿಂತೆ ಆಗಿದೆ ನನಗೆ. ಒಳ್ಳೆ ತಲೆ ಕೆಟ್ಟೋಳು ಹಾಗೆ ಮಾತಾಡ್ತಿದ್ಯಲ್ಲ. ಇನ್ನೇನತ್ತಿಗೆ, ಅಮ್ಮ ಒಂದ್ಸತಿ ನಿರ್ಧಾರ ತಗೊಂಡ್ರೆ ಬ್ರಹ್ಮ ಬಂದರೂ ಬದಲಾಯಿಸ್ತಿರ್ಲಿಲ್ಲ. ಬದಲಾಗಿದ್ದಾರೆ, ವಯಸ್ಸಾಯ್ತಲ್ಲ, ಸೋಲ್ತಿದ್ದಾರೆ ಅಷ್ಟೇ. ವಯಸ್ಸಿಗೆ ಸೋತಿದ್ರೆ ಪರವಾಗಿಲ್ಲ, ಅಮ್ಮ ನಿನ್ನೆ ಮೊನ್ನೆ ಬಂದೋಳಿಗೋಸ್ಕರ ಸೋಲ್ತಿದ್ದಾರಲ್ಲ, ಅದಕ್ಕೋಸ್ಕರ. ಯಾರು? ಜಾನ್ವಿನಾ? ಚೆಕ್ ಬುಕ್ ಕೊಡಕ್ಕೆ ಬಂದ್ಲು, ಸುಳ್ಳು ಹೇಳಿ ಗಿಟ್ಟಿಸ್ಕೊಂಡ್ಲು. ಅಮ್ಮನಿಗೆ ಅದೇ ಮೊದಲನೇ ಸೋಲು. ಅವಳನ್ನ ಕೆಲಸದಿಂದ ತೆಗೆದಾಕ್ಬೇಕು ಅಂತ ಹೋದ್ರು, ಆಗಲಿಲ್ಲ. ಅದೆರಡನೇ ಸೋಲ. ದೇವಸ್ಥಾನದಲ್ಲಿ ಅವಳಿಂದ ನಮಗೆ ಪೂಜೆ ಮಾಡೋಕ್ಕಾಗಲಿಲ್ಲ, ಇನ್ನೇನಾಗಬೇಕು? ಸಾಲ್ದಾ? ಆದರೆ ಗಲಾಟೆ ಮಾಡಿದ್ದು ಅವ್ರ ಅಮ್ಮ ಅಲ್ವೇನೆ? ಅವಳು ಜೊತೆಗಿದ್ಲಲ್ಲ. ನಿಧಾನಕ್ಕೆ ಶ್ರೀನ ಬುಟ್ಟಿಗೆ ಹಾಕೊಂಡ್ಲು. ಅಮ್ಮ ಎಷ್ಟೇ ವಿರೋಧಿಸಿದ್ರು ಮದುವೆ ಮಾಡಿಕೊಂಡ್ಲು. ಅಮ್ಮನ ಪಾಪ ಇದೇ ದೊಡ್ಡ ಸೋಲು. ಅಮ್ಮ ಇದರಿಂದಾನೇ ಮನೆ ಬಿಟ್ಟು ಹೋಗಿದ್ದು. ಅದು ಮುಗ್ದೋಗಿರೋ ಕತೆ. ಈಗ ಅತ್ತೆ ಮನೆಗೆ ವಾಪಸ್ ಬಂದಿದಾರಲ್ಲ. ವಾಪಸ್ ಕರ್ಕೊಂಡು ಬಂದು ನಿಂದೇನು ನಡೆಯಲ್ಲ, ನಾನು ಹೇಳ್ದಂಗೆ ಕೇಳ್ಕೊಂಡಿರ್ಬೇಕು ಅಂತ ತೋರಿಸ್ತಿದ್ದಾಳೆ. ಕರ್ಕೊಂಡು ಬಂದಿದ್ದು ಶ್ರೀ ಅಲ್ವೇನೆ ಬೇಬಿ? ಶ್ರೀ ಅವಳ ಗಂಡ ತಾನೆ. ಈಗ ಅಮ್ಮ ವಾಪಸ್ ಬಂದವರು ಮೊದಲಿನ ಹಾಗೆ ದರ್ಪದಿಂದ ಇರೋಕ್ಕಾಗುತ್ತಾ? ನನಗೇನು ಹಾಗೆ ಅನ್ಸಲ್ಲಪ್ಪ. ಒಳ್ಳೆ ಹುಡುಗಿ ಥರನೇ ಕಾಣ್ತಾಳೆ. ಹಾಗನ್ಕೊಂಡೆ ಎಲ್ರ ಹಕ್ಕನ್ನು ಕಿತ್ಕೊಳ್ತಿದ್ದಾಳೆ. ನಿಮಗೆ ಗೊತ್ತಾಗ್ತಾ ಇಲ್ಲ. ಅಂಥದ್ದೇನು ಮಾಡಿದ್ಲು? ಮಾಡ್ತಾ ಇರೋದು ಸಾಲ್ದ? ನಾಳೆ ದಿನ ಎಲ್ಲ ಅವಳು ಕಂಟ್ರೋಲಿಗೆ ತಗೊಳ್ತಾಳೆ. ಅಮ್ಮನ್ನೇ ಮೂಲೆ ಕೂರಿಸಿರೋಳು. ನಮ್ಮನ್ನ ಸುಮ್ಮನೆ ಬಿಡ್ತಾಳ? ನಮಗೇನು ಮಾಡಿಲ್ವಲ್ಲೇ. ಯಾಕೆ? ಶ್ರೀಗೆ ನಾನೇ ಕಾಫಿ ಮಾಡಿಕೊಡ್ತೀನಿ ಅಂತ ಬರಲಿಲ್ವಾ? ಆದರೆ ನಾನೆಲ್ಲಿ ಬಿಟ್ಟೆ? ನಾನು ಮಾತ್ರ ಕುಡಿದೆ ಅವ್ಳು ಮಾಡಿದ ಕಾಫಿನ. ಆಮೇಲೆ ಏನಾಯ್ತು? ಶ್ರೀ ನೀವು ಮಾಡಿಕೊಟ್ಟಿದ್ದ ಕಾಫಿಗೆ 108 ಕಾಮೆಂಟ್ ಮಾಡ್ದ. ನೋಡ್ತಾ ಇರಿ, ನಾಳೆ ದಿನ ಅವಳೇ ಕಾಫಿ ಮಾಡಿ ಅವನಿಗೆ ಕೊಡ್ತಾಳೆ. ಆಮೇಲೆ ನಮ್ಮನ್ನೆಲ್ಲ ಕಿಚನ್ನಿಂದನೂ ಓಡಿಸ್ತಾಳೆ. ಇಷ್ಟು ಜನಕ್ಕೆ ಅಡುಗೆ ಮಾಡೋಕ್ಕೆ ಅವಳೊಬ್ಳ ಕೈಲಿ ಆಗಲ್ಲ ಕಣೆ. ಕರಿತಾಳೆ, ತರಕಾರಿ ಹೆಚ್ಚಿಕೊಡಿ, ಮಿಕ್ಸಿ ಮಾಡಿಕೊಡಿ ಅಂತ ನಮ್ಮನ್ನೆಲ್ಲ ಅಸಿಸ್ಟೆಂಟಾಗಿ ಇಟ್ಕೊಳ್ತಾಳೆ. ಹಾಗಂತ್ಯಾ? ನೋಡ್ಲಿಲ್ವಾ ಇವತ್ತು
ನಮ್ಗೆ ಫೋನ್ ಮಾಡೋ ಬದಲು ಹೆಂಡತಿಗೆ ಫೋನ್ ಮಾಡಿದ್ದಾನೆ. ಅವನು ನನಗೆ ಫೋನ್ ಮಾಡಬೇಕಾಗಿತ್ತು. ಶ್ರೀ ಅದನ್ನು ಸರ್ಪ್ರೈಸ್ ಅನ್ನಲ್ವೇ? ಸರ್ಪ್ರೈಸ್ ಅಲ್ಲ, ಶಾಕು. ಇನ್ಮೇಲೆ ನೋಡ್ತಾ ಇರಿ, ಇನ್ನೂ ಶಾಕ್ಗಳು ಕೊಡ್ತಿರ್ತಾನೆ. ಇದೆಲ್ಲ ಮಾಡಿದ್ರೆ ಅವಳಿಗೇನೇ ಸಿಗತ್ತೆ? ಗಂಡನ್ನ ನಮ್ಮಿಂದ ದೂರ ಮಾಡ್ತಾಳೆ. ಶ್ರೀ ನಮ್ಮಿಂದ ದೂರ ಆಗ್ತಾನಾ? ಈಗಾಗಲೇ ಆಗ್ತಿದ್ದಾನೆ. ಹೋಗ್ತಾ ಹೋಗ್ತಾ ಬೇರೆ ಸಂಸಾರ ಮಾಡೋಣ ಅಂತ ಹೇಳ್ತಾಳೆ. ಆಗ್ಲಿಲ್ವಾ, ನಮ್ಮನ್ನೆಲ್ಲ ಮನೆಯಿಂದ ಹೊರಗಾಕ್ತಾಳೆ. ಹಾಗೇನೂ ಆಗಕ್ಕೆ ಬಿಡಲ್ಲ ನಮ್ಮ ಶ್ರೀ. ಅಕಸ್ಮಾತ್ ಹಾಗಾದರೆ ನಾವೆಲ್ಲೇ ಇರೋದು? ಅಮ್ಮ ಈ ಕಾರಣಕ್ಕೆ ಈ ಮದುವೆ ಬೇಡ ಅಂತ ಹೇಳ್ತಿದ್ದಿದ್ದು. ಈಗ ಅಮ್ಮ ಕೈ ಮುರ್ಕೊಂಡೋರ್ ಥರ ಕೂತಿದ್ದಾರೆ. ನಾನಂತೂ ಅವಳು ಯಾವ ಕಾರಣಕ್ಕೂ ಅವಳನ್ನ ನಾನು ಕ್ಷಮಿಸೋದಿಲ್ಲ. ಕಲಾತ್ಗೆ ನೀವಿಬ್ರಾ? ಯಾಕೆ ಇಷ್ಟೊತ್ತಲ್ಲಿ ಕೂತ್ಬಿಟ್ಟಿದ್ದೀರಾ? ನಿದ್ದೆ ಬರಲಿಲ್ವಾ? ಮಲಗಬೇಕಾಗಿತ್ತು. ನೀನು ಎಲ್ಲಿಂದ ಬರ್ತಿದ್ಯಾ? ಎಲ್ಲಿಗೆ ಹೋಗಿದ್ದೆ? ಅದು ತರಕಾರಿ ಇಷ್ಟೊತ್ತಿನಲ್ಲಿ ತರಕಾರಿ ತರಕ್ಕೆ ಹೋಗಿದ್ರಾ? ಫ್ರೆಶ್ ಆಗಿ ಹೂ ಮುಡ್ಕೊಂಡಿದ್ದೀರಾ? ಇದಾ? ಅದು ನಮ್ಮ ಗಿಡದ್ದು ಈಗ ತಾನೇ ಅರಳಿತ್ತು, ಕಿತ್ಕೊಂಡು ಮುಡ್ಕೊಂಡ್ಬಿಟ್ಟೆ. ಎಲ್ಲಿಗೆ ಹೋಗಿದ್ದೆ ಹೇಳು ಕಲಾ? ಅದು ಊಟ ಮಾಡಿ ಹೊಟ್ಟೆ ಒಂಥರ ಆಗ್ತಿತ್ತು. 4 ಹೆಜ್ಜೆ ಓಡಾಡಿದ್ರೆ ಸರಿ ಹೋಗುತ್ತೆ ಅಂತ ಇಲ್ಲೇ ಓಡಾಡ್ಕೊಂಡಿದ್ದೆ. ನಂಗೆ ನಿದ್ದೆ ಬರ್ತಿದ್ಯಪ್ಪ, ನಾನು ಮಲಗ್ತೀನಿ. ಹೀಗೆ ಎಲ್ರಿಗೂ ಇವಳಿಂದ ಸದ್ರ ಆಗಿರೋದು. ಸಾರಿ ಕಣೋ, ನೆನ್ನೆ ಬರೋಕ್ಕೆ ಆಗಲಿಲ್ಲ. ಅಪ್ಪ ಕಾಯ್ತಿದ್ರಾ? ಇವತ್ತು ಬರ್ತೀನಿ ಅಂತ ಹೇಳು. ಬೇಡ ಬೇಡ ಹೇಳಬೇಡ, ನಾನು ಬಂದು ಸರ್ಪ್ರೈಸ್ ಕೊಡ್ತೀನಿ. ಖಂಡಿತ ಬರ್ತೀನಿ. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಯಾಕೆ ಬೇಜಾರಲ್ಲಿದ್ಯಾ? ಬೆಳಿಗ್ಗೆ ಹೊತ್ತಿಗೆ ಪಳ ಅಂತಿರ್ಬೇಕಾಗಿತ್ತಲ್ಲ. ಏನೂ ಇಲ್ಲ. ಏನಿಲ್ಲ ಅಂತ ಹೇಳಬೇಡ, ನಿನ್ನ ಕಣ್ಣೇ ಹೇಳುತ್ತೆ. ಅಪ್ಪನ ನೋಡಬೇಕು. ಹೋಮ್ ಸಿಕ್ಕ? ಹಾಗೇನಿಲ್ಲ, ಇದೇ ನನ್ನ ಮನೆ. ಆದರೆ ಇಲ್ಲಪ್ಪ ಇಲ್ವಲ್ಲ. ಹಾಗಿದ್ರೆ ಒಂದು ಕೆಲಸ ಮಾಡೋಣ, ಅಪ್ಪನ ಇಲ್ಲಿಗೆ ಕರೆಸ್ಬೇಡ. ಸುಮ್ಮನೆ ಏನೇನೋ ಮಾತಾಡಬೇಡ. ಹೇಗೆ ಕರೆಸ್ತೀಯ ಇಲ್ಲಿಗೆ? ಮತ್ತೆ ನೀನು ಮಿಸ್ ಮಾಡ್ಕೋತಿದ್ಯಲ್ಲ. ಬಾಯರ್ಕೆ ಆದರೆ ನದಿನೇ ನನ್ನ ಕಡೆ ತಿರುಗಿಸ್ತಾರೋ ಅಥವಾ ಒಂದು ಲೋಟ ನೀರು ಕೊಡ್ತಾರೋ? ಅದೆಲ್ಲ ನನಗೆ ಅರ್ಥ ಆಗಲ್ಲ. ಈಗೇನು ಮಾಡ್ಬೇಕು ಅದನ್ನು ಫಸ್ಟ್ ಹೇಳು. ಅಪ್ಪನ ನೋಡಬೇಕು ಅಷ್ಟೇ ತಾನೇ? ಸಂಜೆ ಹೋಗೋಣ. ನಿನ್ನ ಫ್ರೆಂಡ್ ನಂದನ್ ಡಿನ್ನರಿಗೆ ಕರೆದಿದ್ದಾರೆ. ಅವ್ರ ವೈಫ್ ಬೇರೆ ತುಂಬ ಫೋರ್ಸ್ ಮಾಡಿದ್ರು. ಹೌದಲ್ಲ, ನಾಳೆ ಹೋದ್ರಾಯ್ತು. ಅಮ್ಮ ದೇವಸ್ಥಾನಕ್ಕೆ ಪೂಜೆ ಕೊಟ್ಟಿದ್ದಾರೆ, ಎಲ್ಲರೂ ಒಟ್ಟಿಗೆ ಹೋಗಬೇಕು. ಜಾನು, ನೀನು ಯಾಕೆ ಒಬ್ಳೆ ಹೋಗಿ ಬರಬಾರ್ದು? ಅದನ್ನೇ ಕೇಳಬೇಕು ಅಂತಿದ್ದೆ. ನೋಡಿದ್ಯಾ, ನೀನು ಅನ್ಕೊಂಡಿದ್ದೀನ ನಾನು ಹೇಳಿದೆ. ನಾವಿಬ್ಬರು ಒಂದೇ ರೀತಿ ಯೋಚನೆ ಮಾಡ್ತೀವಿ ಅಂತಾನೆ ದೇವ್ರು ನಮ್ಮಿಬ್ಬರಿಗೂ ಗಂಟು ಹಾಕಿರೋದು. ಸರಿ, ಹಾಗಾದರೆ ಹೋಗಿ ಬರಲಾ ನಾನು? ಹಾಂ, ಹೋಗಿ ಬರ್ಬೋದು. ಆದರೆ ಅಜ್ಜಿ ಪರ್ಮಿಷನ್ ತಗೊಂಡು, ಅದು ನೀನೇ ಕೇಳಬೇಕು. ನಾನಾ? ಹೌದು, ನೀನೇ ಕೇಳಬೇಕು. ನೀನು ನಾನು ಕೇಳೋಕ್ಕಾಗತ್ತಾ? ನಾನು ಕೇಳಿದ್ರೆ ಅಜ್ಜಿ ಹೆಂಡತಿ ಮೌತ್ ಪೀಸ್ ಅನ್ಕೋತಾರೆ ಅಷ್ಟೇ. ನಂಗೆ ಭಯ. ಭಯ ಯಾಕೆ? ಅವ್ರೇನು ಸಿಂಹನಾ? ಈಗ ಅಜ್ಜಿ ಮನಸ್ಸು ತುಂಬ ಸೂಕ್ಷ್ಮವಾಗಿರುತ್ತೆ. ತಾನು ಇಲ್ಲದೆ ಇದ್ದಾಗ ಮನೆ ಬದಲಾಗಿರುತ್ತೆ ಅಂದ್ಕೊಂಡಿರ್ತಾರೆ. ನೀನು ಹೋಗಿ ಅವ್ರ ಹತ್ರ ಪರ್ಮಿಷನ್ ಕೇಳಿದ್ರೆ ಖುಷಿಯಿಂದ ಒಪ್ಕೋತಾರೆ. ಆದರೂ ಏನು, ಅವ್ರು ಯಾರಿಗೂ ಏನೋ ಬೇಡ ಅಂತ ಹೇಳಲ್ಲ, ತಡೆಯೋದೇ ಇಲ್ಲ. ಏನಪ್ಪ ಅಂದರೆ ನನಗೆ ಹೇಳಿ ಮಾಡಲಿ ಅಂತ ಎಕ್ಸ್ಪೆಕ್ಟ್ ಮಾಡ್ತಾರೆ ಅಷ್ಟೇ. ಹೋಗಿ ಕೇಳು. ಸರಿ ಬಿಡು, ನಾನೇ ಕೇಳ್ತೀನಿ. ಬೇಡ, ನಾನೇ ಕೇಳ್ತೀನಿ. ನೀನು ಹೇಳ್ದಂಗೆ ನೀನೇ ಕೇಳಿದ್ರೆ ತಪ್ಪಾಗುತ್ತೆ. ಜಾಣ ಮರಿ, ಎಷ್ಟು ಬೇಗ ಅರ್ಥ ಮಾಡ್ಕೊಂಡ್ಬಿಡುತ್ತೆ. ಇಲ್ಲಿ ಈ ಕಡೆ ತಿರುಗು, ಒಂದು ಮುತ್ತು ಕೊಟ್ಬಿಡ್ತೀನಿ. ಅಮ್ಮ, ಮಾತಕ್ಕ ತಿಂಡಿ ಮಾಡ್ತಿದ್ದಾರೆ. ಇನ್ನೊಂದು ರೌಂಡ್ ಕಾಫಿ ಕೊಡ್ಲಾ? ನಾನು ಯಾವತ್ತಾದರೂ 2ನೇ ಸರಿ ಕುಡ್ತಿದ್ನಾ?
ಇವತ್ತು ಕುಡಿತೀರೇನೋ ಅಂತ. ಯಾವ ಬದಲಾವಣೆನೂ ಆಗಿಲ್ಲ, ಆಗೋದೂ ಇಲ್ಲ. 10 ನಿಮಿಷ ಮಾಲ್ತಕ್ಕ ತಿಂಡಿ ರೆಡಿ ಮಾಡಿಬಿಡ್ತಾರೆ. ಜಾನ್ವಿ ಆಗ್ಲೇ ಎದ್ದಿದ್ದು, ಶ್ರೀ ಕರ್ದ ಅಂತ ಮತ್ತೆ ಹೋದ್ಲು ಅಷ್ಟೇ. ಶ್ರೀಗ್ ಡ್ರೆಸ್ ಕೊಡ್ಬೇಕಿತ್ತು. ಅದೇ. ಕಾಫಿ ಕೊಡ್ಲ ಜಾನ್ವಿ? ಬೇಡ. ಶ್ರೀ ರೆಡಿನಾ? ತಿಂಡಿಗೆ ಬರ್ತಾನಾ? ಏನೇ ವಿಷಯ, ಅತ್ತೆ ಮುಗುಮಾಗಿರ್ತಾರಷ್ಟೇ, ಅದಕ್ಕೋಸ್ಕರ ನೀನು ಬಿಸ್ಕೊಟ್ಬೇಕಾಗಿಲ್ಲ, ಆರಾಮಾಗಿರು. ನೀವು ಯಾರು ಕಾಫಿ ಬೇಡ ಅಂತೀರಾ? ನಾನು ಬೆಳಗ್ಗೆ ಕುಡಿದ್ನಲ್ವ ಮತ್ತೆ ಹೋಗಿದೆ. ನಾನೇ ಕೊಟ್ನಲ್ಲ. ಕೊಟ್ಯಾ? ಅತ್ತೆಗೂ ನೀನೇ ಕೊಟ್ಯಾ? ಇಲ್ಲ, ಅಮ್ಮನ ಹತ್ರ ಕಳ್ಸಿದ್ದೆ. ಯಾಕೆ ಇಷ್ಟೊಂದು ಹೆದರ್ಕೊಂಡಿದ್ಯಾ? ಏನಾದರೂ ಕೇಳೋದಿದ್ಯಾ? ಅದೇ ಟೆನ್ಷನ್ನು. ಏನು ಕೇಳಬೇಕು? ಅಪ್ಪನ ಆಪ್ರೇಷನ್ನು. ಅದಕ್ಕೆ ಅತ್ತೆ ಏನು ಮಾಡ್ತಾರೆ? ಅತ್ತೆ ಏನು ಡಾಕ್ಟ್ರ್ ಆಪ್ರೇಷನ್ ಮಾಡೋಕ್ಕೆ ಅಥವಾ ಜ್ಯೋತಿಷಿನ ಮುಹೂರ್ತ ಇಡೋಕ್ಕೆ? ಏನು ಗೊತ್ತಾ ಜಾನ್ವಿ, ಈ ನಡುವೆ ಆಪ್ರೇಷನ್ಗೂ ಮುಹೂರ್ತ ಇರ್ತಾರತ್ತೆ ನೋಡೆ. ಅದಕ್ಕಲ್ಲ ಚಿಕ್ಕಮ್ಮ, ಅಪ್ಪನ ನೋಡ್ಕೊಂಡು ಬರೋಣ ಅಂತ. ಅಷ್ಟೇನಾ? ಹೋಗ್ಪ. ಅಜ್ಜಿ ಕೇಳದೆ ಹೋಗೋಕ್ಕಾಗತ್ತಾ? ಮತ್ತೆ ಕೇಳಿ, ಬೇಡ ಅಂತ ಅನ್ನಲ್ಲ. ತವ್ರ ಮನೆ ಇದೆ, ಹೋಗ್ತೀಯ ನೀನು? ನಂಗಿರೋ ಒಬ್ಬ ಅಣ್ಣ ಕರೆಯೋದಿಲ್ಲ, ನಾನು ಹೋಗೋದಿಲ್ಲ. ಹೋಗಿ ಬೇಗ ಸಂಜೆ ಬಂದ್ಬಿಡ್ತೀನಿ. ಅಯ್ಯೋ, ನನ್ಗೆ ಯಾಕೆ ಹೇಳ್ತೀಯ? ಶ್ರೀಗೆ ಹೇಳು. ಹೇಳ್ದೆ, ಅವರೇ ಅಜ್ಜಿ ಕೇಳು ಅಂದ್ರು. ಮತ್ತೆ ಕೇಳು, ಬೇಡ ಅಂತ ಅನ್ನಲ್ಲ. ಹೊಸದಾಗಿ ಮದುವೆ ಆಗಿ ಬಂದಿದ್ಯಾ, ಇಷ್ಟ್ರ ಮಟ್ಟಿಗೆ ಹೊಂದ್ಕೊಂಡಿರೋದೇ ಹೆಚ್ಚು. ಎಂತೆಂತವ್ರೋ ಬೇಕಾದಾಗ ಹೋಗಿ ಬೇಕಾದಾಗ ಬರ್ತಾರತ್ತೆ. ನೀನು ಹಾಗೆ ಅಲ್ವಾ? ಕೇಳು. ನಾನು ನೀರು ಕೊಟ್ಬಿಡ್ತೀನಿ. ಯಾಕೆ ಇಷ್ಟೊಂದು ಹೆದರ್ಕೋತ್ಯಾ? ನಾವು ಹೆದ್ರಿನೇ ಈ ಪರಿಸ್ಥಿತಿಗೆ ಬಂದಿರೋದು. ನನ್ ಕೂಗ್ ಜೋರಾದ್ರೇನೆ ಸ್ವಲ್ಪ ಕೇಳೋದು. ಅಜ್ಜಿ ಕೇಳಿಸ್ಬಿಡುತ್ತೆ ಪ್ಲೀಸ್. ಕೇಳಿಸ್ಕೊಳ್ಳಿ ಬಿಡು, ತಿಳಿದು ಸುಮ್ನಿರೋರು ಕೇಳಿಸ್ಕೊಂಡಾದ್ರೂ ಏನಾದ್ರು ಮಾಡ್ಲಿ. ಅತ್ತೆ, ಜಾನ್ವಿ ಏನೋ ಕೇಳ್ಬೇಕಂತೆ, ಹೋಗಮ್ಮ. ಗುಡ್ ಮಾರ್ನಿಂಗ್ ಅಜ್ಜಿ. ಇವತ್ತು ನೋಡು, ಇದು ನನ್ನ ಮನೆ ಅನ್ನಿಸ್ತಿದೆ. ಇಷ್ಟು ದಿನ ಈ ಕುರ್ಚಿ ಖಾಲಿ ಇರ್ತಿತ್ತು, ಈ ನ್ಯೂಸ್ ಪೇಪರು ಅನಾಥವಾಗಿ ಟೇಬಲ್ ಮೇಲೆ ಬಿದ್ದಿರ್ತಿತ್ತು. ಇವತ್ತೆರಡಕ್ಕೂ ಸಾರ್ಥಕತೆ. ನೀನು ಖುಷಿಯಾಗಿ ಆಫೀಸ್ ಹೊರಡೋದು ನೋಡಿದ್ರೆ ಸಂತೋಷ ಆಗುತ್ತೆ. ಅಜ್ಜಿ, ಎಲ್ಲ ಸರಿ ಹೋದ್ರೆ ನಾನು ಆಫೀಸಲ್ಲಿ ಆರಾಮಾಗಿ ಕೆಲಸ ಮಾಡ್ಬೋದು. ಏನು ಗೊತ್ತಾ ಜಾನು ಹೇಳಬೇಕು ಅಂತಿರೋದು, ಅವ್ರ ತಂದೆಗೆ ಹುಷಾರಿಲ್ವಂತೆ, ಇಷ್ಟೆಲ್ಲ ಹಾಸ್ಪಿಟಲ್ಗೆ ಅಡ್ಮಿಟ್ ಆಗ್ತಾರಂತೆ, ಅದಕ್ಕೆ ನೋಡ್ಕೊಂಡ್ ಬರ್ತಾಳಂತೆ. ನೀನ್ಯಾಕೆ ಬೇಡ ಅಂತೀಯ ಅಲ್ವಾ? ನಾನು ಆಫೀಸಿಗೆ ಹೋಗ್ತಾ ಬಿಟ್ಟು ಹೋಗ್ತೀನಿ, ಆಗ್ಬೋದಾ? ಜಾನು, ಬೇಗ ರೆಡಿ ಆಗೋ. ನಿಮ್ಗೆ ಇನ್ನೊಂದು ರೌಂಡ್ ಕಾಫಿ ಕೊಡ್ಲಾ? ಓ ಬೇಡ್ವಾ? ಬೇಡ ಬಿಡಿ. ಯಾಕೆ ಬಾವ ಸೊಳ್ಳೆ ಕಷ್ಟ ಈ ವರ್ಷ? ಯಾರಿಗೆ? ಸರ್ಕಾರಕ್ಕೆ. ಕೇಶಿ, ನಾನ್ ರೆಡಿ ಕಣೋ, ನಡಿಯೋ ಹೊರಡೋಣ ಊಟಕ್ಕೆ. ಇವತ್ತು ಯಾರ ಮನೆಯಲ್ಲಿ ಅನ್ನಭಾಗ್ಯದ ಯೋಜನೆ? ಇದೆ ಸರ್ಕಾರದ ಯೋಜನೆ ಬಾವ. ಅನ್ನಭಾಗ್ಯ, ಕ್ಷೀರಭಾಗ್ಯ ಅನ್ನಕ್ಕೆ ಪದೇ ಪದೇ ಮರ್ಯಾದೆ ತೆಗೆಯೋದು ಒಳ್ಳೇದಲ್ಲ ಅಂತ ಹೇಳಿದೆ. ಇವತ್ತು ಯಾರ ಮನೆಯಲ್ಲಿ ಬಿಟ್ಟಿ ಊಟ? ನಮ್ಮನ್ನೇನಾರ ಅಂದೆ ಹೋದ್ರೆ ನಿಮ್ಗೆ ತಿಂದನ್ನ ಅರ್ಗಲ್ವಾ ಅಂತ ಮಾತ್ರ ಕೇಳ್ಬೇಡ. ಜಾನು ಮದುವೆಯಾಗಿ ಹೋದ್ಮೇಲೆ ಒಂದು ದಿವಸ ಅಡಿಗೆ ಮಾಡಿ ಹಾಕಿದೀಯಾ? ನಾನೇನ್ ಅಡ್ಗೆ ಅವಳ ಈ ಮನೇಲಿ? ಅದೇನು, ಅವಳು ಹೋದ್ಮೇಲೆ ಒಂದೊತ್ತು ಊಟಕ್ಕೂ ಕಷ್ಟ ಕಣೆ. ಬರ್ತೀರಾ ನಮ್ ಜೊತೆ? ಯಾರ್ದೋ ದುಡ್ಡೆಲ್ಲ ಹೊಟ್ಟೆ ತುಂಬಿಸ್ಕೊಳ್ಳೋ ಗತಿ ನನಗಿನ್ನೂ ಬಂದಿಲ್ಲ. ಬಾವಾ, ಹಿಂಗೆ ಹೇಳೋದು ನಿಮ್ ತತ್ವ. ಪುಕ್ಷಟೆ ಸಿಗೋದು ಪೌಷ್ಟಿಕ ಅನ್ನೋದು ನಮ್ ತತ್ವ. ಏನಂತೆ ಸುನಂದು? ಕರೆಕ್ಟ್ ಕಣ. ದಟ್ ಈಸ್ ಚೆನ್ನ ಕೇಶವ. ನಡಿಯೋ ಹೋಗೋಣ, ಊಟ ಟೈಮ್ ಮೀರ್ ಬಿಡುತ್ತೆ. ನಡಿ. ಬಾವಾ, ನಿಮ್ ಪಾತ್ರ ತಂದ್ಬಿಡ್ತೀವಿ. ಎಲ್ಗ ಹೊರಟಿಯೋ? ಕ್ಲಾಸ್ಗೆ. ಇಷ್ಟೊತ್ನಲ್ಲ? 5 ವರ್ಷ PUC ಮಣ್ಣೊತ್ತಿ ಸಾಕು. ಇನ್ನು 2 ವರ್ಷ ಹೋದ್ರೆ ನಿನ್ನ ಸ್ಟೂಡೆಂಟ್ ಅನ್ನಲ್ಲ ಮೇಷ್ಟು ಅಂತ ಹೇಳ್ತಾರೆ. ಬಿಟ್ಬಿಡೋ ದುಡ್ಡು ದಂಡ. ನಿಮ್ಮನೆಯಿಂದ ಏನ್ ತಂದ ಆಗ್ತಾ ಇಲ್ವಲ್ಲ? ಮರ ಯಾವ್ದಾದ್ರೂ ಹಣ್ಣು ಕೊಡೋದು ಮುಖ್ಯ. ಬೇರೆಯವ್ರಿಗೆ ಎಷ್ಟು ಅಂತ ಭಾರವಾಗಿರ್ತೀಯ? ನಿಮ್ಮನ್ನ ನೀವು ಕೇಳ್ಕೊಳ್ರಿ ಮೊದ್ಲು. ಮದ್ವೆಗೆ ಅಂತ ಬಂದವ್ರು ಇನ್ನೂ ಹೊರಡೋ ಪ್ಲಾನೇ ಮಾಡಿಲ್ಲ. 5 ಪೈಸಾ ಸಂಪಾದನೆ ಮಾಡೋ ಯೋಗ್ಯತೆ ಎಲ್ಲ ಎಷ್ಟು ಮಾತಾಡ್ತಾರೆ. ಇವತ್ತಿಲ್ದೇ ಇರ್ಬೋದು ಸಂಪಾದನೆ ಮಾಡೋ ಯೋಗ್ಯತೆ, ಹಾಗಂತ ಬೇರೆಯವ್ರ ತರ ಕದ್ದೇನ್ ಬಾಳ್ತಾ ಇಲ್ವಲ್ಲ? ಬೇರೆಯವ್ರು ಯಾರು? ಯಾರ
ನಾನೇನಾ ಹಾಗಂತ ಹೇಳ್ದ ಅವನು. ಸಪೋರ್ಟ್ ಮಾಡ್ಬೇಡಿ ಬಾವ, ಮಗ ಹಾಳಾಗ್ಬಿಡ್ತಾನೆ ನೋಡಿ, ಹೆಂಗೆ ಕದಿಮ ಇದ್ದಂಗಿದ್ದಾನೆ. ಬೈ ಕಪ್ಪಳು ಕುಲ್ಬಿಡ್ತೀನಿ. ಮೀಸೆ ತಿರ್ಬೇಕೆ ನಾಗರಾವ್ ಇಷ್ಟು ಹೋದಾನೆ ನೀನು. ಮೊದ್ಲು ಕಾಡಿಗೆ ಹಚ್ಕೊಳ ಸುನಂದು, ಹುಷಾರಾಗಿರೆ, ಇಲ್ಲ ಅಂದ್ರೆ ನಿನ್ನ ಮಗ ದಾರಿ ತಪ್ಪಿದ ಮಗ. ಗೊತ್ತು ಕಣೋ, ಈ ಸರ್ತಿ ಜಾನು ಬರ್ಲಿ, ಹೇಳ್ತೀನಿ ನಿನ್ ಗಂಡನ್ ಜೊತೆ ನಿನ್ ತಮ್ಮನ್ನು ಬಿಸ್ನೆಸ್ ಪಾರ್ಟ್ನರ್ ಮಾಡ್ಕೊ ಅಂತ. ದಟ್ ಈಸ್ ಚೆನ್ನಕೇಶವ. ಬಿಸ್ನೆಸ್ ಪಾರ್ಟ್ನರಾ? ಯಾವಾಗ್ಲೂ ಇವನು ಬಿಸ್ನೆಸ್ ಮಾಡ್ತೀನಿ ಅಂತಾನೆ. ಅವ್ರ ಭಾವನ್ ಜೊತೆ ಸೇರಿ ಬಿಸ್ನೆಸ್ ಮಾಡ್ಲಿ ಬಿಡಿ. ಅಷ್ಟೇ ಕಣ ನೀನ್ ಯೋಗ್ಯತೆ. ಚಕ್ಲಿ ಕೋಡ್ಬಳೆ ಮಾರಕ್ಕೆ ಲಾಯಕ್. ನಿಮ್ ಭಾವ ಸೇಲ್ಸ್ ಅಂತ ಮಾಡ್ತಾನೆ, ನೀನು ಹೆಗಲ ಮೇಲೆ ಒಂದು ಬ್ಯಾಗ್ ಹಾಕೊಂಡು ಚಕ್ಲಿ ಕೋಡ್ಬಳೆ ನಿಪ್ಪಟ್ ಸಿ ಬುಂದಿ ಖಾರ ಬುಂದಿ ಅಂತ ಊರೂರು ಅಲ್ಲಿತಾರೆ. ಏನು ತೆತ್ತುಬಿಟ್ಟಿಯ, ನಾಲ್ಗೆ ಮೇಲೆ ಆ ಅನ್ನೋ ಒಂದು ಅಕ್ಷರ ಇಲ್ಲ. ಅಪ್ಪ ಹೇಗೋ ಮಗನೋ ಹಾಗೆ. ಏ ನಡಿಯೋ. ಅಜ್ಜಿ ಖಂಡಿತ ಬೇಜಾರ್ ಮಾಡ್ಕೊಂಡಿರ್ತಾರೆ. ಏನೋ ಮಾಡಕ್ಕಾಗಲ್ಲ ಬಿಡು ಜಾನು. ನಾ ಪರ್ಮಿಷನ್ ಕೇಳ್ತಿದ್ದೆ, ಅಷ್ಟ್ರಲ್ಲಿ ನೀನ್ ಬಂದ್ಬಿಟ್ಟು ಏನೇನೋ ಮಾಡ್ಬಿಟ್ಟೆ. ನೀನು ಪರ್ಮಿಷನ್ ಕೇಳ್ತಿದ್ದೀಯಾ? ಇವತ್ತೆಲ್ಲ ಅವ್ರ ಮುಂದೆ ನಿಂತ್ಕೊಂಡು ಕೇಳೋ ಬೇಡವೋ ಅಂತ ಯೋಚನೆ ಮಾಡ್ತಿದ್ದೆ. ಏನಿಲ್ಲ, ನೀನೇ ಹೇಳ್ದೆ ಅಜ್ಜಿನ್ ಕೇಳು ಅಂತ. ಜಾನು, ನಿನಗೆ ತುಂಬಾ ಮುಜುಗರ ಆಗ್ತಿತ್ತು ತಾನೆ? ಈಗ ಅಜ್ಜಿ ಇನ್ನೂ ತಪ್ಪು ತಿಳ್ಕೊಂಡಿರ್ತಾರೆ, ಹೆಂಡತಿನ್ ಮಾತಾಡಕ್ಕೆ ಬಿಡಲ್ಲ ಅಂತ. ನೋಡು ಜಾನು, ಎಲ್ಲ ಹೊತ್ನಲ್ಲಿ ಎಲ್ರನ್ನೂ ಖುಷಿ ಪಡ್ಸಕ್ಕಾಗಲ್ಲ. ಇದು ನಿನ್ಗೂ ಗೊತ್ತಿರ್ಲಿ, ನೆಕ್ಸ್ಟ್ ನಿನ್ಗೂ ಬೇಜಾರಾಗ್ಬೋದು. ಏನಿಲ್ಲ. ಸರಿ, ನಿನ್ನ ಡ್ರಾಪ್ ಮಾಡಿದ್ದಾಯ್ತು, ನಾನು ಹೊರಡ್ತೀನಿ. ಒಳಗ್ ಬರಲ್ವಾ? ತಿಂಡಿ ತಿಂದು ಹೋಗ್ತೀನಿ ಅಂತ ಹೇಳ್ದೆ. ಸುಮ್ನೆ ಹೇಳ್ದೆ ಜಾನು. ಅಜ್ಜಿ ಹತ್ರ ಮಾತಾಡಿ ಅಲ್ಲೇ ಇದು ತಿಂಡಿ ತಿಂತ ಕೂತಿದ್ರೆ ಪರಿಸ್ಥಿತಿ ಇನ್ನೂ ಹದಗೆಡ್ತಿತ್ತು. ಅಜ್ಜಿಗೆ ಬೇರೆ ಪಾಪ ಮಾತಾಡಕ್ ಆಗ್ತಿರ್ಲಿಲ್ಲ, ಅದಕ್ಕೆ ಹೊರಟು ಬಂದ್ಬಿಟ್ಟೆ. ಸರಿ, ಈಗ ತಿಂಡಿ ತಿಂದು ಹೊರಡು ಬಾ. ಬೇಡ, ಲೇಟ್ ಆಗತ್ತೆ. ನಾವ್ ಹೇಗಪ್ಪ ಅಪ್ಪ ಮಗಳು ಮಧ್ಯೆ ತಮಾಷೆ ಮಾಡ್ಬೇಡ್ಬೋ, ಬಾ. ಸೀರಿಯಸ್ಲಿ ಜಾನು, ಈ ಟ್ರಾಫಿಕ್ ನ ಬೀಟ್ ಮಾಡ್ಕೊಂಡು ಟೈಮಿಗೆ ಸರಿ ಮೀಟಿಂಗ್ ಹೋಗೋದಾಗತ್ತೆ. ಅದು ಅಲ್ಲದೆ ಇಟ್ ಇಸ್ ಮೀಟಿಂಗ್ ಓವರ್ ಬ್ರೇಕ್ಫಾಸ್ಟ್. ಹೌದಾ? ಚಿಂತೆ ಮಾಡ್ಬೇಡ, ನಿನ್ ಗಂಡನ ಉಪವಾಸ ಕಳ್ಸಿದ್ದು ಪಾಪ ಅಂತ ನಿನಗೆ ಸುತ್ಕೊಳ್ಳಲ್ಲ. ಸರಿ, ಬಾಯ್. ಅಪ್ಪ, ಜಾನು, ಯಾವಾಗ ಬಂದೆ ಮಗಳ? ಏನಪ್ಪ ಇದೆಲ್ಲ? ಹೊಟ್ಟೆ ಹಶ್ವಾಗ್ತಾ ಇತ್ತು, ಅನ್ನ ಮಾಡ್ಕೊಳ್ಳೋಣ ಅಂತ ಬಂದೆ. ಇನ್ನೂ ಅಡ್ಗೆ ಆಗಿಲ್ವಾ? ನೀನ್ ಮದುವೆ ಆಗಿ ಹೋದ್ಮೇಲೆ ಯಾವುದು ಟೈಮ್ ಸರಿಯಾಗಿ ನಡೀತಾ ಇಲ್ಲ. ನೀವು ಬನ್ನಿ ಈ ಕಡೆ. ಸುಮ್ಮನೆ ನಿನಗೆ ಯಾಕಮ್ಮ ತೊಂದ್ರೆ? ನಿನಗೆ ಅಡ್ಗೆ ಮಾಡೋದು ನನಗೆ ತೊಂದ್ರೆನಾ? ಅಪ್ರೂಪಕ್ಕೆ ತವ್ರ ಮನೆಗೆ ಬಂದಿದೀಯಾ, ನಿನ್ ಕೈಲಿ ಮಾಡ್ಸೋದು ಇದೆಲ್ಲ ಸರಿ ಇಲ್ಲ ಅಂತ ಕಾಣಿಸುತ್ತೆ. ನೀವು ಹೀಗೆ ಕಷ್ಟಪಡೋದು ಸರಿ ಇಲ್ಲ ಅನ್ಸುತ್ತೆ. ಯಾರಮ್ಮ ಕಷ್ಟ ಪಡ್ತಿದ್ದಾರೆ ನೋಡು, ರಾಜ ರಾಜ ಇದ್ದಂಗಿದ್ದೀನಿ. ಕಾಣಿಸ್ತಿದೆಯಲ್ಲ ನಿನ್ ದರ್ಬಾರು. ಮನೆಯವರೆಲ್ಲ ಇಲ್ಲಿ? ನಿಮ್ಮಮ್ಮ, ನಿಮ್ಮ ಮಾವ ಚೆನ್ನಕೇಶ್ವ ಇಬ್ರು ಹೊರಗಡೆ ಹೋಗಿದ್ದಾರೆ. ರವಿ? ಅವನು ಒಂದು ಲೆಕ್ಕನ ಕ್ಲಾಸ್ಗೆ ಅಂತ ಹೋದ. ಯಾವ ಕ್ಲಾಸೋ ಕಾಣೆ. ಯಾಕೆ ಹಾಗೆ ಹೇಳ್ತಿದ್ದೀರಾ? ರವಿ ಈಗ ಮೊದ್ಲಿನ ತರ ಇಲ್ಲಪ್ಪ. ಅದು ಬಿಡು, ಅಳಿಯಂದ್ರಿ ಹೇಗಿದ್ದಾರೆ? ಹೇಳಲ್ಲ. ಯಾಕೆ? ಎಲ್ರು ಮನೆಗೆ ಬಂದ್ರೆ ಮಗಳು ಹೇಗಿದ್ದಾಳೆ ಅಂತ ವಿಚಾರಿಸ್ತಾರೆ. ನೀವ್ ನೋಡಿದ್ರೆ ಅಳಿಯಂದ್ರ ಬಗ್ಗೆ ವಿಚಾರಿಸಿದಕ್ಕೆ ನೀನು ಕೋಪನಾ? ನನ್ ಬಗ್ಗೆ ವಿಚಾರಿಸ್ಲಿಲ್ಲ ಅಂತ ಕೋಪ. ಗಂಡನ ಮನೆಯವ್ರು ಸರಿ ಇಲ್ಲ ಅಂದ್ರೆ ಮಗಳ ಬಗ್ಗೆ ವಿಚಾರಿಸ್ಬೇಕು. ಅಲ್ಲಿರೋರೆಲ್ಲ ದೇವ್ರು. ಏನ್ ತೊಂದ್ರೆ ಇರುತ್ತೆ ನಿನಗೆ? ಚೆನ್ನಾಗಿ ಡೈಲಾಗ್ ಹೊಡಿಯೋದ್ ಕಲ್ತಿದ್ಯಾ? ಜಾಸ್ತಿ ಸಿನಿಮಾ ನೋಡ್ತಿದ್ಯಾ? ಆ ಚೆನ್ನಕೇಶ್ವ ಯಾವ್ದಾವ್ದೋ ಕ್ಯಾಸೆಟ್ ತಂದು ಹಾಕ್ತಾನೆ.
ಅಳಿಯಂದ್ರು ಯಾಗಿದ್ದಾರೆ ಅಂತ ಹೇಳಲೇ ಇಲ್ಲ. ಚೆನ್ನಾಗಿದ್ದಾನೆ. ಅವನೇ ನನ್ನನ್ನು ಇಲ್ಲಿಗೆ ಡ್ರಾಪ್ ಮಾಡ್ದ. ಮತ್ತೆ ಎಲ್ಲಿ ಅವ್ನು ಕಾಣಿಸ್ತಾ ಇಲ್ಲ? ಇಂಪಾರ್ಟೆಂಟ್ ಕೆಲಸ ಇದೆ, ಸಂಜೆ ಪಿಕ್ ಮಾಡಕ್ ಬಂದಾಗ ಮಾತಾಡಿಸ್ತೀನಿ ಅಂದ. ಬರ್ಲಿ ಬಿಡು, ನಾನೇನು ಇಲ್ಲೇ ಇರ್ತೀನಲ್ಲ. ತುಂಬಾ ಕಷ್ಟ ಆಗ್ತಿರ್ಬೇಕಲ್ಲ ನಿನಗೆ? ಸುನಂದನ್ ಕೈಲಿ ಅಡಿಗೆ ತಿನ್ನೋದಕ್ಕಿಂತ ಇದೆಷ್ಟೋ ವಾಸಿ. ನಿನಗೆಲ್ಲ ತಮಾಷೆನೆ. ಇಲ್ಲ ಅಂದ್ರೆ ಜೀವನ ನರ್ಕ. ನಿನಗ್ ನೆನಪಿದೀಯಾ, ನಿಮ್ಮಮ್ಮ ಹೋದ್ಮೇಲೆ 3 ವರ್ಷ ನಾನೇ ಅಡಿಗೆ ಮಾಡಾಕಿದ್ದು. ನಿನಗ್ ಚಪಾತಿನೇ ಮಾಡಕ್ ಬರ್ತಿರ್ಲಿಲ್ಲ, ಹಪ್ಪಳ ತರ ಮಾಡ್ತಿದ್ದೆ. ಅದನ್ನೇ ಚಪ್ಪರ್ಸ್ ತಿಂತಾ ಇದ್ದಲೆ.